ಭಾರತದಲ್ಲಿ ಪಕ್ಷಕ್ಕೆ ಲಾಭ ಆಗ್ತದೆ. ಹೀಗಾಗಿ ಇವತ್ತು ಪಕ್ಷದ ಸಂಘಟನೆ ಮತ್ತು ಪಕ್ಷಕ್ಕೆ ಲಾಭ ಆಗುವುದು ವಿಚಾರ. ಅಲ್ಲಿ ಜನ ಹೇಳ್ತಾ ಇದ್ದಾರೆ, ಅಲ್ಲಿಯ ಪಾಕಿಸ್ತಾನ ಜನ ಹೇಳ್ತಾ ಇದ್ದಾರೆ ನಮಗೆ ಭಾರತ ದೇಶ ಅಂತ ಬೇಕು. ಮತ್ತು ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅಂತವರು ನಮ್ಮ ದೇಶಕ್ಕೂ ಒಬ್ಬ ಪ್ರಧಾನಮಂತ್ರಿ ಇರಬೇಕು ಅನ್ನುವಂಥದ್ದು ಅಲ್ಲಿ ಪಾಕಿಸ್ತಾನ ಜನರ ಮನಸ್ಸಲ್ಲಿ ಬಂದಾಗ ಇವತ್ತು ಇಲ್ಲಿ ಇದೇ ದೇಶದ ಅನ್ನ ಉಂಡಂಥವ್ರು, ಇದೇ ದೇಶದಲ್ಲಿ ನೆಲೆ ಊರಿ ಇಲ್ಲಿ ಆಶ್ರಯ ಪಡೆದಂಥವ್ರು ಇವತ್ತು ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡುವಂಥದ್ದಿಲ್ಲ. ಇದು ದೇಶದ್ರೋಹದ ಮಹಾ ಅಪರಾಧ ಅಂತ ಹೇಳ್ತೀನಿ. ಅದಕ್ಕಾಗಿ ತಕ್ಷಣ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರು ಇದನ್ನು ಖಂಡಿಸಬೇಕು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗೆ ನಾನು ವಿಶೇಷ ಮಾಡ್ತಿದ್ದೇನೆ, ಇಮಿಡಿಯೇಟ್ಲಿ ಯಾರು ಆ ಘೋಷಣೆ ಕೂಗಿದ್ದಾರೆ ಎಲ್ಲ ರೆಕಾರ್ಡ್ ಆಗಿದೆ, ಆ ವ್ಯಕ್ತಿಗಳು ಯಾರೇನೋ ರೆಕಾರ್ಡ್ ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಎಲ್ಲ ರೀತಿ ಕಾನೂನು ಕ್ರಮವನ್ನು ಕೈಗೊಂಡು ಅವರಿಗೆ ಶಿಕ್ಷೆ ಕೊಡುವಂಥದ್ದಾದಾಗ ಮಾತ್ರ ನೀವು ನಿಜವಾಗಿ ಇವತ್ತು ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿದೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮು ಇನ್ನೂ ಹೆಚ್ಚು ಕ್ರಿಯೇಟ್ ಆಗ್ತದೆ. ಇದರಿಂದ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಸಂಘರ್ಷದ ವಾತಾವರಣ ಚಾಲು ಆಗ್ತದೆ. ಇದಕ್ಕೆ ಏನಾದ್ರು ಜವಾಬ್ದಾರಿ, ಮುಂದೆ ಏನಾದ್ರು ಅನಾಹುತ ಆದರೆ ಜವಾಬ್ದಾರಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗ್ತಾರೆ. ಮತ್ತೆ ಅವ್ರನ್ನ ಡಿಪೆಂಡ್ ಮಾಡುವಂತ ಮನಸ್ಥಿತಿ ಬಿಡ್ರಿ ಅಂತ ನಾವು ಒತ್ತಾಯ ಅದೆಲ್ಲ ಸುಳ್ಳು, ಆ ರೀತಿ ಹೇಳಿಲ್ಲ, ಅದೆಲ್ಲ ವಿಡಿಯೋ ಇದ್ದಾಗ ಈ ರೀತಿ ಸಮರ್ಥನೆ ಅದಕ್ಕೆ ನಾನು ಹೇಳಿಲ್ಲ, ಅಲ್ಪಸಂಖ್ಯಾತರ ದೃಷ್ಟಿಕೋನ ಒಂದು ಲಿಮಿಟ್ ಇರಬೇಕು. ಈಗ ಆದ್ರೆ ಯಾರೋ ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ಆ ಒಂದು ದೃಷ್ಟಿಕೋನ ನೀತಿಗೆ ಎಲ್ಲಿ ಅಡ್ಡ ಬರ್ತದೆ ಅಂತ ಹೇಳಿ, ವೋಟ್ ಬ್ಯಾಂಕ್ ರಾಜಕಾರಣ ಅಡ್ಡ ಬರ್ತದೆ ಅನ್ನೋ ಕಾರಣ ಸಲುವಾಗಿ ಇವತ್ತು ಇಷ್ಟೆಲ್ಲ ಹೇಳಿದಾಗೂ ಸಹಿತ ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿ ಇವತ್ತು ಡಿಪೆಂಡ್ ಮಾಡುವಂಥದ್ದು ಕಾಂಗ್ರೆಸ್ ಮೆಂಟಾಲಿಟಿ ಇದೆಲ್ಲ. ಇದರಿಂದ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡದೆ. ಈಗಾಗಲೇ ಹಿಮಾಚಲ ಪ್ರದೇಶದಲ್ಲಿ ಇವರು 7 ಜನ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿ ಪರಿಸ್ಥಿತಿ, ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಎಂದು ತಿಳಿಸಿದ್ದಾರೆ. ಮತ್ತು ಉತ್ತರ ಪ್ರದೇಶದಲ್ಲಿ SPA ಶಾಸಕರು ಸಹಿತ ಇವತ್ತು ಹಕ್ಕುಪತ್ರ ಮಾಡಿ ಇವತ್ತು ಅಲ್ಲಿ ಪರಿಸ್ಥಿತಿಯನ್ನು ತಿಳಿಸಿದ್ದಾರೆ. ಹೀಗಾಗಿ ಇಡೀ ದೇಶದಲ್ಲಿ ಇವತ್ತು ನಿನ್ನೆ ರಾಜ್ಯಸಭಾ ಚುನಾವಣೆ ಬಳಿಕ ವಿಧಾನಸೌಧ ಇತಿಹಾಸದಲ್ಲಿ ಮಾತ್ರ ಪಾಕಿಸ್ತಾನ ಜಿಂದಾಬಾದ್ ಹೋಗಿ ಮತ್ತು ಮಾಧ್ಯಮದ ಮೇಲೆ ಒಂದು ನಾನು ಹೇಳ್ತೀನಿ, ರಾಜ್ಯಸಭಾ ಚುನಾವಣಾ ಫಲಿತಾಂಶ ಅಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಅಭ್ಯರ್ಥಿ ಆತನು ಆಯ್ಕೆ ಆದಮೇಲೆ ಕಾಂಗ್ರೆಸ್ ಪಕ್ಷದ ಜಿಂದಾಬಾದ್ ಭಾರತ ದೇಶ ಜಿಂದಾಬಾದ್ ಅಲ್ಲಿ ವಿಧಾನಸೌಧದಲ್ಲಿ, ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಇವತ್ತು ಒಬ್ಬ ರಾಜ್ಯಸಭಾ ಮೆಂಬರ್, ಕಾಂಗ್ರೆಸ್ಸಿನ ಮೆಂಬರ್ ಎಲೆಕ್ಟ್ ಆದಂತೆ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್